ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಇವತ್ತು ನಮ್ಮ ಜೊತೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಕಾಂತಾರದಲ್ಲಿ ಸಿಂಗಾರ ಸೀರೆಯನ್ನೇ ತಂದು ಚಂದ ಚಂದ ನನ್ನೆಂಟಿ ಅಂತ ಇತ್ತೀಚೆಗಷ್ಟೇ ಸಪ್ತಪದಿ ತುಳಿದ್ರು. ಇದ್ರ ಜೊತೆ ಒಂದೇ ಒಂದು ಸಲ ಇವರ ಸಾಹಿತ್ಯಕ್ಕೆ ಸೋಲದವರೇ ಇಲ್ಲ. ಅದ್ಭುತ ಬರಹಗಾರರು, ಚಿತ್ರ ಸಾಹಿತಿ ಅವರೇ ನಮ್ಮ ಪ್ರಮೋದ್ ಮರವಂತೆ ಅವರು. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಹೇಗಿದ್ದೀರಾ? ಆರಾಮಾಗಿದೆ ಸರ್, ನೀವು? ಓಕೆ, ನಾನು ಆರಾಮಾಗಿದ್ದೀನಿ. ಸೊ ತುಂಬ ಬ್ಯುಸಿ ಇವಾಗ ನೀವು? ಸೊ ನಡೀತಾ ಇರುತ್ತೆ ಸರ್. ಅಂದರೆ ಕೆಲಸಗಳು ಒಂದೊಂದು ಸತಿ ಏನಾಗುತ್ತೆ ಅಂದರೆ ರೆಕಾರ್ಡಿಂಗು, ಕಂಪೋಸಿಂಗ್ ಆಗಿರ್ಬೋದು, ಈ ಥರ ಒಂದೊಂದು ಅದು ಒಂದು ಬಂಚಲ್ಲಿ ನಡೀತಾ ಇದ್ದಾಗ ಒಂದು 3-4 ದಿನ ಒಂದು ಸಾಂಗಿಗೆ ಹೊರಟೋಗ್ಬಿಡುತ್ತೆ. ಹಾಗಾಗಿ ನಡೀತಾ ಇರುತ್ತೆ. ಸೊ ಯುವ ಬರಹಗಾರರು ಇವಾಗ ಸ್ಯಾಂಡಲ್ವುಡ್ನಲ್ಲಿ ಫುಲ್ ಬ್ಯುಸಿ ಆಗಿದ್ದಾರೆ ಅಂತ ಒಂದು ಚರ್ಚೆ. ಏನು ಹೇಳ್ತೀರಾ ಸರ್? ಒಂದೇನಂತಂದ್ರೆ ಪ್ರಮೋದ್ ಮರವಂತೆ ಅವ್ರ ಬಗ್ಗೆ ಕೆಲವರಿಗೆ ಗೊತ್ತಿದೆ, ಎಲ್ಲಿ ಅವರು, ಏನು ಅವ್ರ ಜರ್ನಿ ಏನಂತ. ಇನ್ನು ಕೆಲವರಿಗೆ ತಿಳ್ಕೊಳ್ಳೋ ಕುತೂಹಲ. ಸೊ ಹಂಗಾಗಿ ಪ್ರಮೋದ್ ಮರವಂತೆ ಅವರು ಮೂಲತಃ ಎಲ್ಲಿ ಅವರು, ನಿಮ್ಮ ಒಂದು ಈ ಒಂದು ಬರಹ ಚಿತ್ರ ಸಾಹಿತ್ಯ ಆಗಿದ್ದು ಹೇಗೆ? ಸೊ ಮರವಂತೆ ಅಂದರೆ ಅದು ನಮ್ಮ ಮೂಲ ಊರು. ಉಡುಪಿ ಜಿಲ್ಲೆ ಕುಂದಾಪುರ ತಾಲೂಕಿನ ಒಂದು ಮರವಂತೆ ಅಂತ. ಮರವಂತೆ ಅಂದರೆ ಮರವಂತೆ ಬೀಚ್ ಅಂತ ಕೇಳಿ. ಖಂಡಿತ ಹೌದು. ಸೊ ನಮ್ಮ ಅಜ್ಜ, ನಮ್ಮ ತಂದೆಯವರ ಊರದು. ಸೊ ನಮ್ಮ ಅಜ್ಜನವರು ಬಂದು ಸೆಟ್ಲ್ ಆಗಿದ್ದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಲ್ಲಿ ಗುಡ್ಡದವಸಳ್ಳಿ ಅಂತ ಇದೆ. ಅಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ ಅವರು. ಸೊ ಹಾಗಾಗಿ ನಾನು ಬೆಳೆದಿದ್ದೆಲ್ಲ ಶಿಕಾರಿಪುರ, ಗುಡ್ಡದವಸಳ್ಳಿಯಲ್ಲ ಅಲ್ಲೇ ಬೆಳೆದಿದ್ದು. ಬಟ್ ನಮ್ಗೇನಂದ್ರೆ ನಮ್ಮ ರಿಲೇಷನ್ ಆಗಿರ್ಬೋದು, ನಮ್ಮ ದೇವರು, ದೈವ, ನಮ್ಮ ಯಾವುದೇ ಕಾರ್ಯಕ್ರಮಗಳಿದ್ರು ಎಲ್ಲ ನಾವು ಮರವಂತೆಲ್ಲೇ ಮಾಡ್ಕೊಂಡ್ಬಂದಿದ್ದು. ಹಾಗಾಗಿ ನನಗೆ ಎರಡೂ ಊರಿನ ಒಂದು ಕಲ್ಚರಲ್ ಒಂದು ಇನ್ಫ್ಲುಯೆನ್ಸ್ ಇದ್ದೇ ಇದೆ ಯಾವಾಗಲೂ. ಎರಡೂ ಊರುಗಳು ತುಂಬಾ ಇಷ್ಟ ನನಗೆ. ಈ ಕಡೆ ಕರಾವಳಿನೂ ಇಷ್ಟ, ಆ ಕಡೆ ನಮ್ಮ ಅರೆಮಲೆನಾಡು ಬಯಲುಸೀಮೆ ಬಾರ್ಡರ್ ಅದು ಶಿಕಾರಿಪುರ ಅಂದರೆ. ಸೊ ಅದು ಕೂಡ ಇಷ್ಟ. ಸೊ ನಾನು ಓದಿದ್ದು ಎಲ್ಲ ಜಾಸ್ತಿ ಕರಾವಳಿ ಕಡೆ, ಹೆಬ್ರಿಯಲ್ಲಿ ಓದಿದ್ದು. ಅದಾದ್ಮೇಲೆ ನಿಟ್ಟೆಯಲ್ಲಿ ಇಂಜಿನಿಯರಿಂಗ್ ಮಾಡಿದೆ. ಅದಾದ್ಮೇಲೆ ಬೆಂಗಳೂರು ಬಂದೆ. ಸೊ ಸಿನಿಮಾದಲ್ಲಿ ಏನೋ ಮಾಡಬೇಕು ಅಂತ ಹೇಳಿ 2 ವರ್ಷ ಕೆಲಸ ಮಾಡಿ ಸೊ ಬರಹಗಾರನಾಗಬೇಕು ಅಂತ ಹೇಳಿ ಬಂದಿದ್ದು. ಸೊ ಫಸ್ಟ್ ಸಿನಿಮಾ ನನಗೆ ಅಂಜನಿ ಪುತ್ರ ಸಿನಿಮಾದಲ್ಲಿ ಚಂದ ಚಂದ ನನ್ನ ಹೆಂಡತಿ ಮೂಲಕ ಫಸ್ಟ್ ಬ್ರೇಕ್ ಸಿಗುತ್ತೆ. ಅದಾದ್ಮೇಲೆ ಒಂದು ಮುಕ್ಕಾಲು ವರ್ಷ ಆದ್ಮೇಲೆ ಇನ್ನೂ ಬೇಕಾಗಿದೆ ಹಾಡು ಸಿಗುತ್ತೆ. ಅದಾಗಿ ಒಂದು 2-3 ವರ್ಷಕ್ಕೆ ನಮಗೆ ಸಿಂಗಾರ ಸಿರಿಯ ಸಿಗುತ್ತೆ. ಸೊ ಅದು ಹಿಂಗೆ ಕರ್ಕೊಂಡ್ಬಂದು ಇವತ್ತಿನ ಕಾಂತಾರ ಚಾಪ್ಟರ್ 1 ಮದನ ಮನ ಮೋಹಿನಿ ಆಗಿರ್ಬೋದು, ಈಗ ಡೆವಿಲ್ ವರೆಗೂ ತಂದು ನಿಲ್ಸಿದೆ. ಸೊ ಇದು ನನ್ನ ಒಂದು ಪುಟ್ಟ ಜರ್ನಿ. ಹೌದು, ನೀವು ಹೇಳಿದ್ರಿ ಸರ್. ಅಂದ್ರೆ ಯಾವ ಥರ ಅಂದರೆ ಇದಕ್ಕೇನಂತಂದರೆ ಒಬ್ಬರ ಚಿತ್ರ ಸಾಹಿತ್ಯ ಒಂದು ಬರವಣಿಗೆ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಯಾವುದೇ ನಿಮಗೊಂದು ಸಿಚುವೇಶನ್ ಕೊಡ್ತಾರೆ, ಆ ಸಾಂಗ್ ಬರೀಬೇಕು ಅಂದರೆ ಎಲ್ಲರೂ ಕೈಯಲ್ಲಿ ಆಗಲ್ಲ. ಸೊ ನೀವಿನ್ನು ಯೂತ್ಸು ಅಂದರೆ ಆ ಟೈಮಲ್ಲಿ ಚಂದ ಬರೀಬೇಕು, ಇನ್ನೂ ಯೂತ್ಸ್ ಆಗಿರ್ತೀರಾ. ಸೊ ಯಾವ ಥರ ನಾನು ಬರಿಬೋದಾ, ಅದು ಬೇರೆ ಚಂದ ನನ್ನ ಹೆಂಡತಿ ಒಂದು ಬೇರೆ ಜಾನರು ಅಂದರೆ ಬೇರೆ ಶೈಲಿಯಲ್ಲಿ ಇರುತ್ತೆ. ಸೊ ನಿಮಗೆ ಯಾವ ಥರ ಅನ್ನಿಸ್ತಾ ಆವಾಗ, ಫೀಲ್ ಯಾವ ಥರ ಇತ್ತಂತ? ಸೊ ಆ ಚಂದ ನನ್ನ ಹೆಂಡತಿ ಇದು ನನ್ನ ಫಸ್ಟ್ ಸಾಂಗ್ ಆಗಿದ್ರು ಕೂಡ ನಾನು ಪ್ರಯತ್ನ ಅದ್ರ ಒಂದು 2-3 ವರ್ಷದಿಂದ ಅಂದ್ರೆ ಅವಕಾಶಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದೆ. ಪ್ರಾಕ್ಟೀಸ್ ಅಂತ ಮಾಡ್ತಿದ್ದೆ. ನಾನು ಇಂಜಿನಿಯರಿಂಗ್ ಟೈಮಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಅಂದ್ರೆ ನಾನು ಯಾವಾಗ ಈ ತರ ಗೀತ ರಚನೆ ಮಾಡಬೇಕು ಅಂತ ಯಾವಾಗ ನನ್ನ ಮನಸ್ಸಲ್ಲಿ ಬಂತು, ಅವತ್ತಿಂದನೂ ಕೂಡ ಆ ಟೈಮಲ್ಲಿ ಯಾವ್ದು ಹಿಟ್ ಹಾಡುಗಳಿತ್ತು, ಆ ಹಿಟ್ ಹಾಡುಗಳ ಕನ್ನಡ ಸಾಹಿತ್ಯಕ್ಕೆ ನಾನೇ ಮೀಟರ್ ಬರ್ಕೊಂಡು ನಂದೇ ಒಂದು ವರ್ಷನ್ ಆಫ್ ಲಿರಿಕ್ಸ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ನಾನು ರವಿ ಬಸರವ್ರ ಜೊತೆ ಸೇರ್ಕೊಂಡಿದ್ದು. ನಾನು ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದಾರೆ. ಸೊ ಅವ್ರ ಜೊತೆ ಕೆಲಸ ಮಾಡೋಕೆ ಶುರು ಮಾಡಿದ್ರೆ ನನಗೆ ಅವಕಾಶಗಳು ಸಿಗ್ಬೋದು ಅಂತ ಹೇಳಿದ್ರೆ ನಾನು ಅವ್ರ ಜೊತೆ ರೈಟರ್ ಆಗಿ ಸೇರ್ಕೊಂಡೆ. ಅಲ್ಲಿ ಡೈಲಾಗ್ ರೈಟಿಂಗ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ರೈಟಿಂಗ್ ಎಲ್ಲ ನಡೀತಾನೆ ಇತ್ತು. ಬಟ್ ನನಗೆ ಸೇಮ್ ಟೈಮ್ ನಾನು ಲಿರಿಕ್ ರೈಟಿಂಗ್ ಟ್ರೈ ಮಾಡ್ತಾನೆ ಇದ್ದೆ ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ. ಸೊ ಅವರು ಕುಂದಾಪುರ ಕನ್ನಡದ ಹಾಡುಗಳನ್ನೆಲ್ಲ ಮಾಡ್ತಾ ಇದ್ರು. ಹಾಗಾಗಿ ನಾನು ಕುಂದಾಪುರ ಕನ್ನಡದ ಹಾಡುಗಳನ್ನೆಲ್ಲ ಬರೆಯಕ್ಕೆಲ್ಲ ಬರ್ದು ಕಳಿಸ್ತಾ ಇದ್ದೆ ಅವ್ರಿಗೆ. ಬಟ್ ಅವ್ರಿಗೆ ಯಾವುದು ಅದು ರಿಪ್ಲೈ ಮಾಡ್ತಿರ್ಲಿಲ್ಲ. ಅಂದ್ರೆ ಮೇ ಬಿ ಅದು ಯಾವುದು ಚೆನ್ನಾಗಿ ಅಂದ್ರೆ ಇಷ್ಟ ಆಗ್ತಿರ್ಲಿಲ್ಲ. ನನಗೂ ಗೊತ್ತಿರಲಿಲ್ಲ ಹೆಂಗೆ ಅದನ್ನ ಕಂಪೋಸ್ ಮಾಡೋದಕ್ಕೆ ಏನೇನು ಮೀಟ್ರಲ್ಲಿ ಬರೀಬೇಕು ಅನ್ನೋದು ಅಷ್ಟು ಐಡಿಯಾ ಇರಲಿಲ್ಲ. ಸೊ ನನ್ಗೆ ಪ್ರಾಕ್ಟೀಸ್ ಥರನೇ ನಡೀತಾ ಇತ್ತು. ಹೀಗಿರುವಾಗ ಅದು ಚಂದ ನನ್ನ ಹೆಂಡತಿ ಅವರೊಂದು ಟಾಪಿಕ್ ಕೊಟ್ಟು ನಾನು ಬರ್ದಿದ್ದದು. ಅದು ಬರ್ದಾಗ ಫಸ್ಟ್ ಟೈಮ್ ನನಗೆ ಚಂದ ನನ್ನ ಹೆಂಡತಿ ನಾನು ಬರ್ದು ಕಳಿಸಿದಾಗ ಅವ್ರು ರಿಪ್ಲೈ ಮಾಡಿದ್ರು ಚೆನ್ನಾಗಿದೆ ಅಂತ. ಸೊ ಆ ಥರ ಆಗಿದ್ದ ಆ ಹಾಡು. ಸೊ ಅದು ನನಗೆ ಆ ಹಾಡು ಬರೆದಿದ್ದು ಒಂದು ಮೊಮೆಂಟಲ್ಲಿ ಆದರೂ ಕೂಡ ಅದ್ರ ಹಿಂದೆ ತುಂಬ ವರ್ಷ ಬೇರೆ ಥರದ ಬರೆದು ಕಳಿಸೋದಾಗಿರ್ಬೋದು, ನಾನೇ ಕೂತ್ಕೊಂಡು ತುಂಬ ಏನೇನೋ ಬರೀತಿದ್ದೆ ಹಾಡುಗಳನ್ನು. ಅದೆಲ್ಲ ತುಂಬ ಪ್ರಾಕ್ಟೀಸ್ ನಡೆದಿತ್ತದು. ಓಕೆ. ಸೊ ಅದೇ ಚಂದ ನನ್ನ ಹೆಂಡತಿ ಒಂದು ಇಂಡಸ್ಟ್ರಿಯಲ್ಲಿ ಇಟ್ಟದು ಆ ಟೈಮಲ್ಲಿ, ಆ ವರ್ಷ ರಿಲೀಸ್ ಆಗಿದ್ದು ಸಿನಿಮಾ. ಪುನೀತ್ ರಾಜ್ಕುಮಾರ್ ಅವ್ರಿಗೂ ಆಗಿರ್ಬೋದು, ಅವರೇ ಒಂದು ಬೇರೆ ಥರ ಜನರಿಗೂ ಅವರು ಇದಾಯ್ತು ಅದು. ಸೊ ಆ ಒಂದು ಇದ್ರ ಶೂಟಿಂಗ್ ಟೈಮಲ್ಲಿ ಆಗಿರ್ಬೋದು, ಅವಾಗೇನಾದರೂ ಪುನೀತ್ ರಾಜ್ಕುಮಾರ್ ಸರ್ ಏನು ಹೇಳಿದ್ರು ನಿಮಗೆ? ಚೆನ್ನಾಗಿ ಅದ್ರ ಬಿಫೋರ್ ಆಗಿರ್ಬೋದು, ಆಫ್ಟರ್ ಆಗಿರ್ಬೋದು, ಏನಾರು ಹೇಳಿದ್ರು ನಿಮಗೆ? ಸೊ ಸಿನಿಮಾ ರಿಲೀಸ್ ಆಗಿ 25 ಡೇಸ್ ಸೆಲೆಬ್ರೇಷನ್ ಇದರಲ್ಲಿ ಪ್ರೆಸ್ ಮೀಟಲ್ಲಿ ನನಗೆ ಅಪ್ಪು ಸರ್ ಸಿಕ್ಕಾಗ ಆವಾಗ ನನಗೆ ಬೆಂತಟ್ಬಿಟ್ಟು ಚೆನ್ನಾಗಿ ಬರ್ದಿದ್ದೀರಾ ಅಂತ ಹೇಳಿ, ಇಷ್ಟು ಯಂಗ್ ಏಜಲ್ಲಿ ನೀವು ಒಳ್ಳೆ ಟ್ರೆಂಡಿ ಸಾಂಗ್ ಬರ್ದಿದ್ದೀರಾ ಅಂತ ಹೇಳಿ ಬೆಂತಟ್ಟಿದ್ರು. ಸೊ ಅದೇ ನನಗೆ ತುಂಬ ಒಂದು ದೊಡ್ಡ ಕಾಂಪ್ಲಿಮೆಂಟ್ ಅನಿಸ್ತು ಅಪ್ಪು ಸರ್ ಕಡೆಯಿಂದ ಬಂದಿದ್ದು. ಅದಾದ್ಮೇಲೆ ನೆಕ್ಸ್ಟ್ ನಿಮಗೆ ಬ್ರೇಕ್ ಕೊಟ್ಟಿದ್ದು ಇನ್ನೂನು ಬೇಕಾಗಿದೆ, ಅದಾದ್ಮೇಲೆ ಕಾಂತಾರ. ಸೊ ಈ ಎರಡು ಸಾಹಿತ್ಯದ ಬಗ್ಗೆ ಹೇಳೋದಾದ್ರೆ
ಸೊ ಇನ್ನೂ ಬೇಕಾಗಿದೆ ಹೆಂಗೆ ಅಂದರೆ ಚಂದ ಚಂದ ಆದಮೇಲೆ ನಿಮ್ಗೆ ಯಾವಾಗಲೂ ಒಂದು ದೊಡ್ಡ ಸಕ್ಸಸ್ ಆ್ಯಸ್ ಅ ಲಿರಿಸಿಸ್ಟ್ ನನಗೆ ಸಿಕ್ಕಾಗ ನಾನೇನು ಅನ್ಕೋತೀನಿ, ಎವ್ರಿಡೇ ನನಗೊಂದು ಸಾಂಗ್ ಬರೆಯೋದಕ್ಕಿರುತ್ತೆ, ಅವಕಾಶಗಳಿರುತ್ತೆ ಅನ್ನೋ ಒಂದು ಇದಿರುತ್ತೆ, ನಮ್ಗೆ ಆಸೆ ಇರುತ್ತೆ. ಬಟ್ ಅದು ಆ ಥರ ಆಗಲಿಲ್ಲ. ನಾನು ಅದಾದ್ಮೇಲೆ ತುಂಬ ಸ್ಟ್ರಗಲ್ ಮಾಡಬೇಕಾಯ್ತು. ಗ್ಯಾಪ್ ಆಯ್ತು, ತುಂಬ ಗ್ಯಾಪ್ ಆಯಿತು. 1.25 ವರ್ಷ ನನ್ನ ಸೆಕೆಂಡ್ ಸಾಂಗ್ ರಿಲೀಸ್ ಆಗಿದ್ದು. ಬಟ್ ಆ ಗ್ಯಾಪಲ್ಲಿ ನನಗೆ ಎವ್ರಿಡೇ ನಾನು ಪ್ರಯತ್ನ ಪಡ್ತಾ ಇದ್ದೆ. ಪ್ರತಿದಿನ ನಾನು ಒಂದಿಷ್ಟು ಡೈರೆಕ್ಟರ್ಸ್ದು, ಮ್ಯೂಸಿಕ್ ಡೈರೆಕ್ಟರ್ಸ್ದು ನಂಬರ್ ತೊಗೊಳ್ಳೋದು, ಅವ್ರಿಗೆ ಫೋನ್ ಮಾಡೋದು, ಅವರಲ್ಲಿ ಒಂದು ಸ್ವಲ್ಪ ಜನ ಮೀಟ್ ಮಾಡೋಕೆ ಹೇಳೋರು, ಇಲ್ಲ ನಾನು ಹೇಳ್ತೀನಿ ಅಂತ ಹೇಳೋರು. ಆ್ಯಂಡ್ ಒಂದೇ ಸಾಂಗ್ ಬರೆದಾಗ ನಿಮಗೆ, ಆ್ಯಂಡ್ ಅದು ನಮ್ಮ ಕುಂದಾಪುರ ಕನ್ನಡ ಸ್ವಲ್ಪ ಪೆಪ್ಪಿ ನಂಬರ್ ಅದು. ಸೊ ಅವ್ರೊಂದು ಮೆಲಡಿ ಕೊಡೋದಕ್ಕೆ ಅವ್ರಿಗೆ ಧೈರ್ಯ ಸಾಕಾಗಲ್ಲ. ಬಿಕಾಸ್ ನಾನು ಯಾವ ಥರ ಮೆಲಡಿ ಬರಿತೀನಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಅದೆಲ್ಲ ಇರುತ್ತೆ. ನಾವು ಪ್ರೂವ್ ಮಾಡಬೇಕು, ಒಂದು 2-3 ಸಾಂಗ್ ಪ್ರೂವ್ ಮಾಡಿದ್ಮೇಲೆ ನಿಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಬಿಕಾಸ್ ಸಾಂಗ್ ಅನ್ನೋದು ಸಿನಿಮಾದ ಬಹುಮುಖ್ಯವಾದಂಥ ಒಂದು ಅಂಗ. ಯಾಕಂದರೆ ಅದರಿಂದಲೇ ಜನ ಇನ್ವೈಟ್ ಮಾಡೋದು ನಾವು ಸಾಂಗ್ಸ್ಗಳಿಂದಲೇ. ಒಂದು ಸಾಂಗ್ ಕೇಳಿದಾಗ ಈ ಸಿನಿಮಾ ಹೆಂಗಿರ್ಬೋದು ಅನ್ನೋದೊಂದು ಜಡ್ಮೆಂಟ್ ಸಾಂಗ್ ಮೂಲಕ ತಗೋತಾರೆ ಜನ. ಹಾಗಾಗಿ ಅದೊಂದು ಭಯ ಎಲ್ರಿಗೂ ಇದ್ದೇ ಇರುತ್ತೆ. ಬಟ್ ನನಗೆ ಆ ಟೈಮಲ್ಲಿ ನಾನು ಅಪ್ರೋಚ್ ಮಾಡಿದಾಗ ತುಂಬ ಜನ ಅವಕಾಶ ಅಂದರೆ ಟ್ಯೂನ್ ಕೊಟ್ಟು ಬರ್ಸಿದ್ರು ನನ್ನ ಹತ್ರ. ಒಂದಿಷ್ಟು ಜನ ಬರ್ಸಾದ್ಮೇಲೆ ನನಗೇನು ರಿಪ್ಲೈ ಮಾಡಲಿಲ್ಲ. ಕೆಲವೊಬ್ರು ನನ್ನ ಮ್ಯೂಸಿಕ್ ಡೈರೆಕ್ಟರ್ಗಳು ಕೆಲವೊಬ್ರು ಕರೆದು ನನಗೆ ಕೆಲಸ ಕೊಡೋಕೆ ಶುರು ಮಾಡಿದ್ರು. ಸೊ ಅದರಲ್ಲಿ ವಾಸುಕಿ ವೈಭವ್ ಅವರು ಒಬ್ಬರು. ಸೊ ಅವರು ನನಗೆ ಕರೆದು ಇನ್ನೂ ಬೇಕಾಗಿದೆ ಸಾಂಗ್ ಕೊಟ್ಟಿದ್ದು ನನಗೆ. ಸೊ ಆ ಸಾಂಗ್ ನಾನು ಬರೆದು ಒಂದಿಷ್ಟು ವರ್ಷನ್ಸ್ ಎಲ್ಲ ಬರೆದು ನಾವೆಲ್ಲ ಡಿಸ್ಕಸ್ ಮಾಡಿ ಒಂದಿನ ಕೂತ್ಕೊಂಡು ಡೈರೆಕ್ಟ್ರು ನಾವೆಲ್ಲ ಕೂತ್ಕೊಂಡು ಬರೆದು, ಸೊ ಅದು ಫೈನಲ್ ಆಗಿ ಅದು ರಿಲೀಸ್ ಆದಮೇಲೆ ನನ್ನ ಜರ್ನಿ ಅಂದರೆ ಮೆಲಡಿ ಚೆನ್ನಾಗಿ ಬರೀತಾರೆ ಇವರು ಅನ್ನೋದೊಂದು ಕಾನ್ಫಿಡೆನ್ಸ್ ಒಂದಿಷ್ಟು ಟೀಮ್ಗಳಿಗೆ ಬಂದು. ಸೊ ಅಲ್ಲಿಂದ ನಾನು ಅನೂಪ್ ಸಿಳಿನ್ ಅವರಾಗಿರ್ಬೋದು, ಶ್ರೀಧರ್ ವಿ ಸಂಭ್ರಮ್, ವಾಸುಕಿ ವೈಭವ್ ಅವ್ರ ಜೊತೆ, ಸೊ ಈ ಥರ ತುಂಬ ಮ್ಯೂಸಿಕ್ ಡೈರೆಕ್ಟರ್ಸ್ ಜೊತೆ ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಅಲ್ಲಿಂದ ಒಂದು ಜರ್ನಿ ಸ್ಟಾರ್ಟ್ ಆಯ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.